ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶರಣ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಮೊಬೈಲ್ನಲ್ಲಿ ಟ್ಯಾಗ್ಸ್ನ ಹೇಗೆ ಕಾಪಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ವೀಡಿಯೋಗೆ ವ್ಯೂಸ್ ಬರಬೇಕು ಅಂತಂದರೆ ಟ್ಯಾಗ್ಸ್ ಭಾಳ ಇಂಪಾರ್ಟೆಂಟ್ ಇರುತ್ತೆ. ಈ ಟ್ಯಾಗ್ಸ್ ಕರೆಕ್ಟ್ ಹಾಕಿದರೆ ನಮ್ಮ ವೀಡಿಯೋಗೆ ವ್ಯೂಸ್ ಬರುತ್ತೆ. ಅದಕ್ಕೋಸ್ಕರ ಈಗ ಭಾಳಷ್ಟು ಜನದಲ್ಲಿ ಮೊಬೈಲ್ ಅಷ್ಟೇ ಇರುತ್ತೆ, ಲ್ಯಾಪ್ಟಾಪ್ ಇರಲ್ಲ. ಲ್ಯಾಪ್ಟಾಪು ಮತ್ತು ಡೆಸ್ಕ್ಟಾಪ್ ಇತ್ತಂತಂದರೆ ಅದರಲ್ಲಿ ಟ್ಯಾಗ್ಸ್ನ ಕಾಪಿ ಮಾಡ್ಕೋಬೋದು. ಟ್ಯಾಗ್ಸ್ ಕಾಪಿ ಮಾಡ್ಕೋಬೇಕಾದ್ರೆ ಇಲ್ಲಿ ಏನು ಟ್ಯಾಗ್ಸ್ ಬರುತ್ತಲ್ಲ, ಈ ಟ್ಯಾಗ್ಸ್ನ ನಾವು ಕಾಪಿ ಮಾಡ್ಕೋಬೇಕಾಗುತ್ತೆ. ಇವು ಸರ್ಚಬಲ್ ಟರ್ಮ್ಸ್ ಇರುತ್ತೆ. ಈ ಥರ ಟ್ಯಾಗ್ಸ್ನೇ ಸರ್ಚ್ ಮಾಡ್ತಾ ಇರ್ತಾರೆ ಜನ ಯಾವುದೇ ವೀಡಿಯೋ ಬೇಕಾದರೆ. ಫಾರ್ ಎಕ್ಸಾಂಪಲ್, ನಾನೀಗ ಹೌ ಟು ಕ್ರಿಯೇಟ್ ಯೂಟ್ಯೂಬ್ ಚಾನಲ್ ಅಂತೇಳಿ ಸರ್ಚ್ ಮಾಡ್ತೀನಿ. ನೋಡ್ತಾ ಇದ್ರೆ ಹೌ ಟು ಕ್ರಿಯೇಟ್ ಯೂಟ್ಯೂಬ್ ಚಾನಲ್ ಅಂತೇಳಿ ನಾನು ಇಷ್ಟು ಟೈಪ್ ಮಾಡಿದರೆ ಇಷ್ಟೆಲ್ಲ ಟ್ಯಾಗ್ಸ್ ಬರ್ತದೆ. ಇವೆಲ್ಲ ಟ್ಯಾಗ್ಸ್ ಫ್ರೆಂಡ್ಸ್, ಇವೆಲ್ಲ ಸರ್ಚ್ ಮಾಡಿರೋ ಒಂದು ಟರ್ಮ್ಸ್ಗಳು. ಈ ಒಂದು ಟರ್ಮ್ಸ್ಗಳಿಂದನೇ ಸರ್ಚ್ ಮಾಡ್ತಾರೆ ಭಾಳಷ್ಟು ಜನ. ಇವನ್ನ ನಾವು ಕಾಪಿ ಮಾಡ್ಕೋಬೇಕು. ಈ ಡೆಸ್ಕ್ಟಾಪ್ನಲ್ಲಿ ಮತ್ತು ಲ್ಯಾಪ್ಟಾಪ್ನಲ್ಲಿ ಆದರೆ ಅಲ್ಲಿ ಈಸಿಯಾಗಿ ಕಾಪಿ ಮಾಡ್ಕೋಬೋದು. ಆದರೆ ಮೊಬೈಲ್ನಲ್ಲಿ ಹಿಂಗೆ ಪ್ರೆಸ್ ಮಾಡಿದರೆ ಇದು ಕ್ಲಿಕ್ ಆಗುತ್ತೆ, ಪ್ರೆಸ್ ಮಾಡಿ ಹಿಡ್ಕೊಳ್ಳೋಕ್ಕಾಗಲ್ಲ. ಅದಕ್ಕೋಸ್ಕರ ಏನು ಮಾಡಬೇಕು, ಯಾವ ಥರ ಕಾಪಿ ಮಾಡ್ಕೋಬೇಕು ಈ ಒಂದು ಟ್ಯಾಗ್ಸ್ ಅಂತೇಳಿ ನಿಮಗೆ ತಿಳಿಸ್ತೀನಿ. ಈಗ ಮೇನ್ ಇಂಪಾರ್ಟೆಂಟ್ ಇದೆ ಫ್ರೆಂಡ್ಸ್. ಅದಕ್ಕಾಗಿ ಒಂದು ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ನಾನು ಡೌನ್ಲೋಡ್ ಮಾಡ್ಕೊಂಡು ಅದರಿಂದನೇ ಯೂಸ್ ಮಾಡ್ತಾಯಿದ್ದೆ. ನಿಮ್ಗೆ ತಿಳಿಸೋಕ್ಕೋಸ್ಕರ ಅದನ್ನು ಅನ್ಇನ್ಸ್ಟಾಲ್ ಮಾಡಿದ್ದೀನಿ. ಪ್ಲೇಸ್ಟೋರ್ನಲ್ಲಿ ಹೋಗಿ ಯೂನಿವರ್ಸಲ್ ಕಾಪಿ ಅಂತೇಳಿ ಟೈಪ್ ಮಾಡಿ ಸರ್ಚ್ ಮಾಡಿ ಫ್ರೆಂಡ್ಸ್. ಸರ್ಚ್ ಮಾಡಿದರೆ ಈ ಒಂದು ಅಪ್ಲಿಕೇಶನ್ ಬರುತ್ತೆ. ಇದನ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಡೌನ್ಲೋಡ್ ಆಗ್ತಾಯಿದೆ. ಇದು ಚೆನ್ನಾಗಿದೆ ಫ್ರೆಂಡ್ಸ್. ಈಗ ಮೊಬೈಲ್ ಯೂಸ್ ಮಾಡ್ತಾಯಿದ್ರೆ ಈ ಒಂದು ಅಪ್ಲಿಕೇಶನಿಂದ ನೀವು ಟ್ಯಾಗ್ಸ್ನ ಕಾಪಿ ಮಾಡ್ಕೋಬೋದು. ಬೇರೆ ಮೆಥಡ್ ಇರುತ್ತೆ, ಅಂದರೆ ವೆಬ್ಸೈಟಿಂದ ಮತ್ತು ಬೇರೆ ಅಪ್ಲಿಕೇಶನಿಂದ ನೀವು ಟ್ಯಾಗ್ಸ್ನ ಕಾಪಿ ಮಾಡ್ಕೋಬೋದು. ಅದು ಸರಿ ಇರಲ್ಲ, ಆ ಟ್ಯಾಗ್ಸ್ ಇರಲ್ಲ. ಈಗ ಒಂದು ಟೈಟ್ಲ್ ಹಾಕಿದರೆ ಅದರಿಂದ ಜಾಸ್ತಿ ಎಷ್ಟು ಟ್ಯಾಗ್ಸ್ ಬರುತ್ತೆ ಎಲ್ಲನೂ ಅಲ್ಲಿ ತೋರಿಸುತ್ತೆ. ಅವು ಸರ್ಚಬಲ್ ಇರಲ್ಲ ಒಂದೊಂದು. ಅದಕ್ಕೋಸ್ಕರ ಈ ಥರ ನೀವು ಕಾಪಿ ಮಾಡ್ಕೋಬೇಕು. ಈಗ ಡೌನ್ಲೋಡ್ ಆಗಿದೆ. ಡೌನ್ಲೋಡ್ ಆದಮೇಲೆ ಇದು ಓಪನ್ ಮಾಡ್ತೀನಿ. ಈ ಥರ ಬರುತ್ತೆ. ಬಂದಾದ್ಮೇಲೆ ಇಲ್ಲಿ ಯೂನಿವರ್ಸಲ್ ಕಾಪಿ ಡಿಸೇಬಲ್ ಆಗಿದೆ. ಈಗ ಆನ್ ಮಾಡೋಣ. ಇದನ್ನ ಆನ್ ಮಾಡಬೇಕಾದ್ರೆ ಈ ಥರ ಕೇಳುತ್ತೆ. ಓಪನ್ ಸೆಟ್ಟಿಂಗ್ಸ್ ಅಂತೇಳಿ ಕ್ಲಿಕ್ ಮಾಡಾದ್ಮೇಲೆ ಈ ಥರ ಬರುತ್ತೆ. ಈ ಥರ ಲಾಸ್ಟ್ ಸ್ಲೈಡ್ ಮಾಡಿದ್ರೆ ಇಲ್ಲಿ ಯೂನಿವರ್ಸಲ್ ಕಾಪಿ ಅಂತ ಇರುತ್ತೆ. ಇದನ್ನ ಕ್ಲಿಕ್ ಮಾಡಿದಾದ್ಮೇಲೆ ಇಲ್ಲಿ ಆನ್ ಮಾಡಿ ಫ್ರೆಂಡ್ಸ್. ಇದನ್ನ ಆನ್ ಮಾಡಿದ್ಮೇಲೆ ಈ ಥರ ಪಾಪಪ್ ಮೆಸೇಜ್ ಬರುತ್ತೆ. ಓಕೆ ಮಾಡಿ. ಈಗ ಆನ್ ಆಗುತ್ತೆ. ಆನ್ ಆದಮೇಲೆ ಇಲ್ಲಿ ಈ ಥರ ಸ್ಲೈಡ್ ಮಾಡಿದರೆ ಇಲ್ಲಿ ಯೂನಿವರ್ಸಲ್ ಕಾಪಿ ಅಂತೇಳಿ ಬರುತ್ತೆ. ಈ ಥರ ಬರಬೇಕು ಫ್ರೆಂಡ್ಸ್. ಈ ಥರ ಬರಲಿಲ್ಲ ಅಂತಂದರೆ ನೀವು ಕಾಪಿ ಮಾಡೋಕ್ಕಾಗಲ್ಲ. ಇಷ್ಟು ಡೌನ್ಲೋಡ್ ಮಾಡಿಕೊಂಡು ಇನ್ಸ್ಟಾಲ್ ಮಾಡ್ಕೊಂಡಾದ್ಮೇಲೆ ಈ ಥರ ಸೆಟ್ಟಿಂಗ್ ಮಾಡ್ಕೊಂಡಾದ್ಮೇಲೆ ಬ್ಯಾಕ್ ಬಂದಾದ್ಮೇಲೆ ಇಲ್ಲಿ ಯೂಟ್ಯೂಬ್ ಓಪನ್ ಮಾಡೋಣ. ಓಪನ್ ಮಾಡಿದ್ಮೇಲೆ ಇಷ್ಟೆಲ್ಲ ಟ್ಯಾಗ್ಸ್ ಇದೆಯಲ್ಲ, ಇದನ್ನ ನಾವು ಕಾಪಿ ಮಾಡ್ಕೋಬೇಕು. ಈಗ ಇಷ್ಟು ಕಾಪಿ ಮಾಡ್ಕೋಬೇಕು. ಇದರಲ್ಲಿ ಸ್ವಲ್ಪ ಮಾಡಿಫೈ ಮಾಡಬೇಕಾಗುತ್ತೆ. ಯಾವ ಥರ ಮಾಡಬೇಕು ಅಂತೇಳಿ ನಾನು ಆಗಲೇ ಒಂದು ವೀಡಿಯೋದಲ್ಲಿ ತಿಳಿಸಿದ್ದೀನಿ. ಇದು ಕಾಪಿ ಮಾಡೋದು ಹೇಗೆ ಅಂತೇಳಿ ಅಷ್ಟನ್ನು ತಿಳಿಸ್ತಾ ಇದ್ದೀನಿ. ಈಗ ಇಷ್ಟೆಲ್ಲ ಬಂದಾದ್ಮೇಲೆ ಈ ಥರ ಸ್ಲೈಡ್ ಮಾಡಬೇಕು. ಸ್ಲೈಡ್ ಮಾಡಿದರೆ ಇಲ್ಲಿ ಯೂನಿವರ್ಸಲ್ ಕಾಪಿ ಅಂತ ಇರುತ್ತಲ್ಲ, ಅದನ್ನ ಕ್ಲಿಕ್ ಮಾಡಿದರೆ 2 ಮೋಡ್ ಇರುತ್ತೆ, ಸ್ಕ್ಯಾನರ್ ಮೋಡ್, ನಾರ್ಮಲ್ ಮೋಡ್ ಅಂತೇಳಿ. ಫಸ್ಟ್ ನಾರ್ಮಲ್ ಮೋಡ್ ಅಂತೇಳಿ ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿದರೆ ಈ ಥರ ವರ್ಷನ್ ಬರುತ್ತೆ. ಇದು ಓಕೆ ಮಾಡೋಣ. ಇಷ್ಟು ನಾರ್ಮಲ್ ಮೋಡಲ್ಲಿ ಇಷ್ಟೆಲ್ಲ ಬರುತ್ತೆ. ಇದರಲ್ಲಿ ಯಾವ್ದು ಬೇಕು ನಿಮಗೆ ಅಂತೇಳಿ ಎಲ್ಲನೂ ಕಾಪಿ ಮಾಡ್ಕೊಳ್ಳಿ. ಈಗ ಹೌ ಟು ಕ್ರಿಯೇಟ್ ಯೂಟ್ಯೂಬ್ ಚಾನಲ್ ಆ್ಯಂಡ್ ಅರ್ನ್ ಮನಿ ಇದು ಬೇಕಾಗುತ್ತೆ. ಹೌ ಟು ಕ್ರಿಯೇಟ್ ಯೂಟ್ಯೂಬ್ ಚಾನಲ್ ಇನ್ ಕನ್ನಡ ಇದು ಬೇಕಾಗುತ್ತೆ. ಹೌ ಟು ಕ್ರಿಯೇಟ್ ಯೂಟ್ಯೂಬ್ ಚಾನಲ್ ಬ್ಯಾನರ್ ಅಂತಿದೆ. ನಮ್ಮ ಬ್ಯಾನರ್ ಬೇಕಾಗಿಲ್ಲ, ಯೂಟ್ಯೂಬ್ ಚಾನಲ್ ಅಷ್ಟೇ ಬೇಕಾಗಿದೆ. ಅದಕ್ಕೋಸ್ಕರ ಇದನ್ನ ಬೇಡ. ಹೌ ಟು ಕ್ರಿಯೇಟ್ ಯೂಟ್ಯೂಬ್ ಚಾನಲ್ ಆ್ಯಂಡ್ ಅರ್ನ್ ಮನಿ ಇನ್ ಕನ್ನಡ ಇದೆ, ಇದು ಓಕೆ. ಈ ಥರ ಯಾವ್ದು ಬೇಕು ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಕೆಳಗಡೆ ಕಾಪಿ ಅಂತಿರುತ್ತೆ, ಕಾಪಿನ ಮಾಡ್ಕೊಳ್ಳಿ. ಟೆಕ್ಸ್ಟ್ ಕಾಪಿ ಟು ಕ್ಲಿಕ್ ಬೋರ್ಡ್ ಅಂತಿದೆ. ಈಗ ಬ್ಯಾಕ್ ಬನ್ನಿ ಫ್ರೆಂಡ್ಸ್. ಬ್ಯಾಕ್ ಬಂದಾದ್ಮೇಲೆ ಇಲ್ಲಿ ಕೀಪ್ ನೋಟ್ ಅಂತಿದೆಯಲ್ಲ, ಈ ಅಪ್ಲಿಕೇಶನ್ ಓಪನ್ ಮಾಡಿದಾದ್ಮೇಲೆ ಇಲ್ಲಿ ಪ್ಲಸ್ ಇದೆ, ಪ್ಲಸ್ನ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಪ್ರೆಸ್ ಮಾಡಿ ಇಟ್ಕೊಳ್ಳಿ. ಪೇಸ್ಟ್ ಅಂತ ಬರುತ್ತೆ. ಪೇಸ್ಟ್ ಮಾಡಿದರೆ ಇವೆಲ್ಲ ಏನಿರುತ್ತಲ್ಲ ಇವು ಟ್ಯಾಗ್ಸ್ ಎಲ್ಲೆಲ್ಲಿ ಇಲ್ಲಿ ಕಾಪಿ ಆಗುತ್ತೆ. ಕಾಪಿ ಮಾಡಿದ್ದನ್ನ ಈ ಟ್ಯಾಗ್ಸ್ ಬಾಕ್ಸಲ್ಲಿ ನೀವು ಹಾಕ್ಬೋದು ಫ್ರೆಂಡ್ಸ್. ಈ ಥರ ನೀವು ಕಾಪಿ ಮಾಡ್ಕೋಬೇಕು. ನಾನು ಕೂಡ ಟ್ಯಾಗ್ಸ್ ಹೀಗೆ ಹಾಕ್ತೀನಿ. ಅದಕ್ಕೋಸ್ಕರ ನಿಮಗೆ ಈ ಥರ ತಿಳಿಸ್ತಾ ಇದ್ದೀನಿ. ಇವು ಸರ್ಚಬಲ್ ಟ್ಯಾಗ್ಸ್ ಇದೆ. ಕೀವರ್ಡ್ಸ್ ಚೆನ್ನಾಗಿರುತ್ತೆ. ಯಾರಾದರೂ ಸರ್ಚ್ ಮಾಡಬೇಕು ಅಂತಂದರೆ ಈ ಕೀವರ್ಡ್ಸಿಂದನೇ ಅವ್ರು ಸರ್ಚ್ ಮಾಡ್ತಿರ್ತಾರೆ. ಅದಕ್ಕಾಗಿ ಈ ಥರ ನೀವು ಕಾಪಿ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಯೂಟ್ಯೂಬ್ ರಿಲೇಟೆಡ್ ವೀಡಿಯೋಸ್ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ ನನ್ನ ಚಾನಲಲ್ಲಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.